ಬನ್ನಿ ಬನ್ನಿ, ಇದೇನು ಒಳ್ಳೆ ಕಾಸ್ಗೋಸ್ಕರ ಬನ್ನಿ ಸರ್. ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಒಳ್ಳೆ ಕಾಸ್ಗೋಸ್ಕರ ಇವತ್ತಿರ್ತೀವಿ, ಬೆಳಗ್ಗೆ ಹೊಟ್ಟೋಗ್ತೀವಿ. ತಪ್ಕಾಯ ಮಾನ್ಯ ತಕ್ಕೊಳ್ರಿ. ಎಮ್ಮ ಕಾಂಗ್ರೆಸ್ ಬುದ್ಧಿ ಸೂಪ್ ಇರ್ತಾರ ಪುಟ್ಟ ಬೆಜ್ಜ. ನಮ್ಮ ಮರ ನಮ್ಮ ಹಕ್ಕು, ನಮ್ಮ ಮರ ನಮ್ಮ ಹಕ್ಕು. ಮರ ಉಳಿಸಿ. ಮನೆಗೂ ಯಾರ ಆಸ್ತಿನೂ ಬೇಡ, ಆರೋಗ್ಯ ಬೇಕು ನಮ್ಗೆ. ಇವಾಗ ಆಯ್ತು, ರೆಮ್ಮೆಗಳು ಹೊಡಿಲಿ ಬಿಡಿ, ಆ ಕಡೆ ಹೋಗಿರೋದೆಲ್ಲ ಚಿಕ್ಕಬಳ್ಳಾಪುರ ನಗರದ ಸರಂಬಿ ಸ್ಟೇಡಿಯಂನಲ್ಲಿ ಬೆಳೆದು ನಿಂತಿರೋ ಮರಗಳು ತಮ್ಮ ನೂತನ ಮನೆಯ ಸುಣ್ಣ ಬಣ್ಣ ಜನರಿಗೆ ಕಾಣಲ್ಲ ಎಂಬ ಕಾರಣಕ್ಕೆ ಅಷ್ಟು ಮರಗಳನ್ನು ಹೊಡೆದುರುಳಿಸಲು ಸಂಚು ರೂಪಿಸಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮಾರ್ಕ್ ಮಾಡಿಸಿದ್ದಾರೆ. ಇದು ಯಾವ ಕಾನೂನಿನಲ್ಲಿದೆ? ಇದಕ್ಕೆ ನಮ್ಮ ವಿರೋಧ ಇದೆ. ಒಬ್ಬ ಜನಪ್ರತಿನಿಧಿ ಆಗಿರುವವರೇ ಈ ರೀತಿ ಕೆಲಸ ಮಾಡಿಸಬಹುದಾ ಅಂತ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಟೇಡಿಯಂಗೆ ದಿನನಿತ್ಯ ಬರುವ ವಾಯು ವಿಹಾರಿಗಳು, ಕ್ರೀಡಾಪಟುಗಳು ವಿರೋಧಿಸಿ ಅದೇ ಮರಗಳನ್ನು ತಪ್ಪಿಕೊಂಡು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಸಹೋದರ ವಾರ್ಡ್ ನಂಬರ್ 22 HS ಗಾರ್ಡನ್ನಲ್ಲಿ ನೂತನ ಮನೆ ನಿರ್ಮಾಣ ಮಾಡ್ತಾ ಇದ್ದು, ಆ ಮನೆಯ ಅಂದಚಂದ ಸಾರ್ವಜನಿಕರಿಗೆ ಕಾಣೋದಿಲ್ಲ. ಮರಗಳು ಅಡ್ಡ ಇವೆ ಅನ್ನೋ ಕಾರಣಕ್ಕೆ ತಮ್ಮ ಪ್ರಭಾವ ಬಳಸಿ ಅರಣ್ಯಾಧಿಕಾರಿಗಳಿಗೆ ಒತ್ತಡ ಹಾಕಿಸಿ ಆ ಮರಗಳನ್ನು ಕಡಿದು ಹಾಕಲು ಹುನ್ನಾರ ನಡೆಸಲು ಮುಂದಾಗಿದ್ದಾರೆ ಎನ್ನಲಾಗಿದ್ದು, ಅದನ್ನು ಮನಗಂಡ ಸಾರ್ವಜನಿಕರು ಇಂದು ಮರಗಳನ್ನು ತಪ್ಪಿಕೊಂಡು ಮರ ಕಡಿಯಲು ಬಿಡೋದಿಲ್ಲ ಅಂತ ಮಾಜಿ ನಗರಸಭಾ ಸದಸ್ಯ ಮಿಲ್ಟನ್ ವೆಂಕಟೇಶ್ ಹಾಗೂ ಖ್ಯಾತ ಹಿರಿಯ ವಕೀಲರೊಬ್ಬರು ಈ ಸಂಚಿನ ವಿವರವನ್ನು ಹೊರಗಾಕಿದ್ದಾರೆ. ನಮ್ಮ ಕಳಕಳಿಯ ವಿನಂತಿ ಏನಂದ್ರೆ, ಈ ಸ್ಟೇಡಿಯಂ ಅಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆಸಿರುವಂತ ಮರಗಳಿದೆ. ಅಂತ ಒಂದು ಸಂದರ್ಭದಲ್ಲಿ ಈ ಕೊರೋನಾ ಟೈಮಲ್ಲಿ ನಮ್ಮನ್ನು ಕಾಪಾಡಿದ್ದೆ ಈ ಮರಗಳು. ಪರಿಸ್ಥಿತಿ ಹೀಗಿರುವಾಗ ನಮ್ಮ ಗಮನಕ್ಕೆ ಬಂದ ವಿಷಯ ಏನಂದ್ರೆ, ಸುಮಾರು ಒಂದು 10 ರಿಂದ 12 ಮರಗಳನ್ನ ವೈಯಕ್ತಿಕವಾಗಿ ಯಾರೋ ಒಂದು ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಅಡ್ಡ ಅಂತ ಹೇಳಿ ಕಟ್ ಮಾಡಬೇಕು ಅಂತ ಹೇಳಿ ಕಡಿದು ಅವ್ರ ಬಿಲ್ಡಿಂಗ್ ಅಲಂಕಾರ ಹೋಗುತ್ತೆ ಅನ್ನೋ ಉದ್ದೇಶದಿಂದ ತಮ್ಮ ಒಂದು MLA ಸ್ಥಾನದ ದುರುಪಯೋಗ ಪಡಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಂದ ಆದೇಶ ಪಡೆದಿರುತ್ತಾರೆ ಅಂತ ನಮಗೆ ತಿಳಿದು ಬಂತು. ಅದಕ್ಕೋಸ್ಕರ ನಾವು ಈ ಕೂಡಲೇ ಆ ಕೆಲಸನ ನಿಲ್ಲಿಸಬೇಕು, ಮರಗಳನ್ನ ಉಳಿಸ್ಬೇಕು ಅಂತೇಳಿ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೈ ಮುಗಿದು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಿ, ದಯವಿಟ್ಟು ಮರಗಳನ್ನ ಉಳಿಸಿ ಮುಂದಿನ ಪೀಳಿಗೆಗೆ ಈ ಹಸಿರು ಉಸಿರನ್ನ ದಯವಿಟ್ಟು ಕಾಪಾಡಬೇಕಾಗಿ ಎಲ್ಲರಲ್ಲಿ ನನ್ನ ಪ್ರಾರ್ಥನೆ. ಬೇಕು, ಒಳ್ಳೆ ಗಾಳಿ ಇಷ್ಟೇ ನಮ್ದು ಆಸ್ತಿ. ಮಾತಾಡಿ ಸರ್. ಮಾತಾಡಿ. ಮಾನ್ಯರೇ, ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸಾರ್ವಜನಿಕರಾದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಸ್ಟೇಡಿಯಮ್ಮಲ್ಲಿ ಮೊದಲು ಒಂದು 10-20 ವರ್ಷಗಳಿಂದ ಮರಗಳಿರಲಿಲ್ಲ. ಈ ಸಾರ್ವಜನಿಕರು ಎಲ್ಲ ಕೂಡ ಮರಗಳು ಸ್ವಂತ ಮರಗಳು ಹಾಕಿ ಅದನ್ನು ಸ್ವಂತ ದುಡ್ಡಲ್ಲಿ ನೀರು, ಆವಾಗ ನೀರು ಸಮಸ್ಯೆ ಇತ್ತು, ನೀರು ಹಾಕಿ ಇವತ್ತು ಮರಗಳು ಬೆಳೆಸಿದ್ದಾರೆ, ಮಕ್ಕಳ ಥರ ಬೆಳೆಸಿದ್ದಾರೆ. ಈಗ ಇತ್ತೀಚೆಗೆ ಮೊನ್ನೆಯಿಂದ ಒಂದು ವಿಷಯ ಗೊತ್ತಾಯಿತು, ಸ್ಟೇಡಿಯಂ ಕಾಂಪೌಂಡ್ ಒಳಗಡೆ ಇರ್ತಕ್ಕಂಥ ಮರಗಳನ್ನೆಲ್ಲ ತೆಗಿಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮ ಈ ಚಿಕ್ಕಬಳ್ಳಾಪುರದ ಶಾಸಕರು ಆದೇಶ ಮಾಡಿದಾರಂತೆ. ಅವರು ಮರಗಳು ತೆಗೆಯೋದಕ್ಕೆ ಅವ್ರಿಗೇನು ಹಕ್ಕಿಲ್ಲ. ಇದು ಸಾರ್ವಜನಿಕರ ಆಸ್ತಿ ಹೊರತು ಯಾವುದೇ ರೀತಿ ಅವ್ರ ಸ್ವಂತ ಆಸ್ತಿ ಅಲ್ಲ. ಅವ್ರಿಗೇನಾದರೂ ಸಮಸ್ಯೆ ಇದ್ದರೆ ಬಂದು ಖುದ್ದು ನೋಡಿ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳಿ.